ಅವ್ರೇನ್ ಕಮ್ಮಿ ಇದಾರ ಅನ್ಕೊಂಡ್ರಾ? ದೇವಸ್ಥಾನ ಹತ್ರ ಬಂದು, ದೇವ್ರೇ ನನ್ ಹೀರೋಯಿನ್ ಮಾಡಪ್ಪ, ನನ್ ಮೊದಲನೇ ಸಂಬಳನ ನಿನ್ ಹುಂಡಿಗೆ ಹಾಕ್ತೀನಿ ಅಂದ್ರು. ಹೋಗ್ಲಿ ಪಾಪ, ಹುಡುಗಿ ಸಖತ್ ಕ್ಯೂಟ್ ಆಗವಳೆ, ಮುದ್ದಾಗವಳೆ. ಕೇಳ್ಕೊತಾಳಲ್ಲ ಅಂತ ಬುಲ್ಬುಲ್ ಅನ್ನೋ ಸಿನಿಮಾ ಕೊಟ್ಟು ಒಂದ್ ದೊಡ್ಡ ಹೀರೋಯಿನ್ ಮಾಡ್ದೆ. ಆಮೇಲೆ ಏನ್ ಮಾಡಿದ್ರು, ಬಂದಿದ್ ಸಂಬಳ ತಗೊಂಡ್ ಹೋಗಿ ಅವ್ರ ಅಪ್ಪನ ಕೈಯಲ್ಲಿ ಕೊಟ್ಟು, ಅಪ್ಪ ನೀನೇ ತಾನೇ ನನ್ ಪಾಲಿಗೆ ದೇವ್ರು ಅಂತ ಅಂದ್ಬಿಡೋದ. ನನ್ ನಿಸ್ವಾರ್ಥ ಭಕ್ತ ಅಂದ್ರೆ ಅದು ನಮ್ ರವಿ ಸರ್ ಮಾತ್ರ. ಅವ್ರು ಯಾವತ್ತೂ ತಮ್ಗೋಸ್ಕರ ಏನು ಕೇಳ್ಕೊಂಡೇ ಇಲ್ಲ. ಅವ್ರು ಕೇಳ್ಕೊಳ್ಳೋದು ಒಂದೇ ಒಂದು, ದೇವ್ರೇ ನಂಗೆ ನಮ್ ಕನ್ನಡ ಜನಕ್ಕೆಲ್ಲ ಒಳ್ಳೊಳ್ಳೆ ಸಿನಿಮಾ ಕೊಡೋ ಶಕ್ತಿ ಕೊಡಪ್ಪ ಅಂತ ಅಷ್ಟೇ. ನನ್ ನಿಜವಾದ ಪರಮ ಭಕ್ತೆ. ಅವ್ರು ಬೇರೆ ಯಾರು ಅಲ್ಲ, ಅವರೇ ನಮ್ ಲಕ್ಷ್ಮಿ ಅಮ್ಮ. 24 ಗಂಟೆನೂ ನಂದೇ ಧ್ಯಾನ ಮಾಡ್ತಿರ್ತಾರೆ. ಮಾತ್ ಮಾತಿಗೂ ನನ್ನ ನೆನ್ಸ್ಕೊತಾ ಇರ್ತಾರೆ. ಲಕ್ಷ್ಮಿ ಅಮ್ಮ ಐ ಲವ್ ಯು. ಎಂಥ ಲೋಕವಯ್ಯ ಇದು, ಎಂಥ ಲೋಕವಯ್ಯ. ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಬಯಕೆ ತರುವ ಇದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಕಡಲಲ್ಲಿ ಧುಮುಕಿ ಹೋರಾಡುವ, ಮುಗಿಲೇರಿ ಮೇಲೆ ತೇಲಾಡುವ, ಆ ಚಂದ್ರನೆಡೆಗೆ ಹಾರಾಡುವ, ಗ್ರಹ ತಾರೆಗಳಿಗೆ ಕೈ ಚಾಚುವ, ಜನರಿಂದ ತುಂಬಿ ಮೆರೆವ, ಜನರಿಂದ ತುಂಬಿ ಮೆರೆವ, ಇದು ಎಂಥ ಲೋಕವಯ್ಯ. ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಬಯಕೆ ತರುವ ಇದು ಎಂಥ ಲೋಕವಯ್ಯ. ಬಡತನದ ಜೊತೆಗೆ ಬಡಿದಾಡುವ, ಸುಖವನ್ನು ಅರಸಿ ಅಲೆದಾಡುವ, ಹೊಸದನ್ನು ದಿನವೂ ಹುಡುಕಾಡುವ, ಛಲವನ್ನು ಬಿಡದೆ ಸೆಣಸಾಡುವ, ಜನರಿಂದ ತುಂಬಿ ಮೆರೆವ, ಜನರಿಂದ ತುಂಬಿ ಮೆರೆವ, ಇದು ಎಂಥ ಲೋಕವಯ್ಯ. ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಬಯಕೆ ತರುವ ಇದು ಎಂಥ ಲೋಕವಯ್ಯ.